ಬೆಂಗಳೂರಿನ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಸ್ಟೇಷನ್ ಹತ್ರ ದರ್ಶನ್ ಫ್ಯಾನ್ಸ್ ಬಂದಿದ್ರಂತೆ. ಲಾಠಿ ಚಾರ್ಜ್ ಬೀಳ್ತಾ ಇದ್ದಂತೆ ವಾಪಸ್ ಹೋಗಿದ್ದಾರೆ. ಬೆಂಗಳೂರು ನಗರದ ಅನ್ನಪೂರ್ಣೇಶ್ವರಿ ಠಾಣೆ ಬಳಿ ಲಾಠಿ ಏಟು ಬಿದ್ದಿದೆ. ಪೊಲೀಸ್ ಕರ್ತವ್ಯಕ್ಕೆ ಅಡ್ಡಿಪಡಿಸಿರೋ ಹಿನ್ನೆಲೆ ಲಾಠಿ ಪ್ರಹಾರ ಮಾಡಿದ್ದಾರೆ ದರ್ಶನ್ ಫ್ಯಾನ್ಸ್ ಮೇಲೆ ಪೊಲೀಸರು. ದರ್ಶನ್ ಪರ ಘೋಷಣೆ ಕೂಗ್ತಾ ಅಭಿಮಾನಿಗಳು ಅಲ್ಲೇ ಬಂದು ನಿಂತ್ಕೊಂಡಿದ್ರು. ದರ್ಶನ್ ಅಭಿಮಾನಿಗಳನ್ನ ಚದುರಿಸಿದ್ದಾರೆ ಪೊಲೀಸರು. ಎಸಿಪಿ ಚಂದನ್ರಿಂದ ಅಭಿಮಾನಿಗಳಿಗೆ ಲಾಠಿ ಚಾರ್ಜ್ ಮಾಡಲಾಗಿದೆ. ನಾವು ಗಮನಿಸಿದ್ವಿ, ನಿನ್ನೆಯಿಂದ ದರ್ಶನ್ ಅವರನ್ನ ಹಾಸ್ಪಿಟಲ್ ಕರ್ಕೊಂಡು ಹೋಗುವಾಗ, ನ್ಯಾಯಾಧೀಶರ ಮುಂದೆ ಹಾಜರುಪಡಿಸುವಾಗ, ಪೊಲೀಸ್ ಸ್ಟೇಷನ್ ಕರ್ಕೊಂಡು ಹೋಗುವಾಗ ಒಬ್ಬ ಕೊಲೆ ಆರೋಪಿಯಾಗಿದ್ದಾರೆ ನಟ ದರ್ಶನ್. ಅವರ ವಿರುದ್ಧ ಏನೋ ದೊಡ್ಡ ಸಾಹಸ, ದೊಡ್ಡ ಮೆಡಲ್ ತಂದಿದ್ದಾರೇನೋ, ದೊಡ್ಡ ಸನ್ಮಾನ ಸಿಕ್ಕಿದೆಯೇನೋ ಅನ್ನೋ ರೀತಿ ಇವರು ರಸ್ತೆ ಬದಿ ನಿಂತ್ಕೊಂಡು ದರ್ಶನ್ ಪರ ಘೋಷಣೆಗಳನ್ನು ಕೂಗ್ತಾ ಇದ್ರು. ಓಕೆ, ಅವರಿಗೆ ಅವರ ಬಗ್ಗೆ ಅಭಿಮಾನ ಇದೆ, ಅವರ ಬಗ್ಗೆ ಪ್ರೀತಿ ಇದೆ, ಗೌರವ ಇದೆ. ಆದರೆ ಇದೊಂದು ಸೂಕ್ಷ್ಮ ಕಾರಣವಲ್ಲ. ಅಂಥ ಮನಸ್ಥಿತಿನೂ ಇಲ್ವಾ? ಅದನ್ನು ಅರ್ಥ ಮಾಡ್ಕೊಳ್ಳುವಂತಹ ಮನಸ್ಥಿತಿನೂ ಇಲ್ವಾ? ಇವರ ಘೋಷಣೆಗಳನ್ನು ಕೇಳ್ತಾ ಇರುವಂತಹ ಆ ಮೃತ ಯುವಕ ಇದ್ದಾನಲ್ಲ, ಆತನ ಕುಟುಂಬಸ್ಥರ ಮೇಲೆ ಯಾವ ಪರಿಣಾಮ ಬೀರಬಹುದು? ಸಮಾಜಕ್ಕೆ ನಾವು ನಡ್ಕೊಳ್ತಾ ಇರುವಂತಹ ರೀತಿ ಯಾವ ಸಂದೇಶವನ್ನ ಕೊಡಬಹುದು ಅನ್ನುವಂಥ ಸಾಮಾನ್ಯ ಪ್ರಜ್ಞೆನೂ ಇಲ್ವೇನ್ರಿ? ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ನೀವು. ಬೆಂಗಳೂರಿನ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಸ್ಟೇಷನ್ ಮುಂದೆ ಅಲ್ಲಿ ರೋಡ್ ಕಂಜೆಸ್ಟೆಡ್ ಇದೆ ಅಂತ ಅನ್ಸುತ್ತೆ. ವಾಹನ ಸವಾರರಿಗೂ ಕೂಡ ಅಲ್ಲಿ ಹೋಗೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಟ್ರಾಫಿಕ್ ಜಾಮ್ ಆಗ್ತಾ ಇತ್ತು. ದರ್ಶನ್ ಫ್ಯಾನ್ಸ್ ಬಂದು ಅಲ್ಲಿ ಘೋಷಣೆಗಳನ್ನ ಕೂಗ್ತಾ ಇದ್ರಂತೆ. ಇದರಿಂದ ಗಲಾಟೆ ಕೂಡ ಆಗ್ತಿತ್ತು. ಸೊ ಹಾಗಾಗಿ ದರ್ಶನ್ ಫ್ಯಾನ್ಸ್ಗಳಿಗೆ ಲಾಠಿ ಏಟು ಕೊಟ್ಟು ಅವರನ್ನ ಚದುರಿಸಿದ್ದಾರೆ. ದರ್ಶನ್ ಫ್ಯಾನ್ಸ್ ಓಡಿ ಹೋಗ್ತಾ ಇರುವಂತಹ ದೃಶ್ಯವನ್ನು ಕೂಡ ನಾವು ಸ್ಕ್ರೀನ್ ಮೇಲೆ ಗಮನಿಸಬಹುದು. ನೋಡಿ, ಅಲ್ಲಿ ಬಂದ್ರು, ದರ್ಶನ್ ಪರ ಘೋಷಣೆಗಳನ್ನ ಕೂಗಿದ್ರು, ಈಗ ಲಾಠಿ ಏಟ್ ತಿಂದು ಓಡ್ತಿದ್ದಾರೆ ಮನೆಗೆ. ಮತ್ತಷ್ಟು ಲೈವ್ ಡೀಟೇಲ್ಸ್ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಸ್ಟೇಷನ್ ಇಂದ ನಮ್ಮ ಪ್ರತಿನಿಧಿ ಶಿವಕುಮಾರ್ ನೀಡ್ತಾ ಹೋಗ್ತಾರೆ. ಶಿವು, ಏನೇನಾಯ್ತು ಸ್ಥಳದಲ್ಲಿ? ರೈಟ್, ಮತ್ತೆ ಸಂಪರ್ಕಕ್ಕೆ ತಗೊಳ್ತೀವಿ ನಮ್ಮ ಪ್ರತಿನಿಧಿ ಶಿವಕುಮಾರ್ ಅವರನ್ನ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ನೀವು, ಅದರ ಲೈವ್ ದೃಶ್ಯ. ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಸ್ಟೇಷನ್ನ ಲೈವ್ ದೃಶ್ಯವನ್ನ ನೋಡ್ತಾ ಇದ್ದೀರಿ. ಅಲ್ಲಿ ಈ ಸಿಚುವೇಶನ್ ನಿರ್ಮಾಣ ಆಗಬಾರ್ದು, ಯಾವುದೇ ಅಹಿತಕರ ಘಟನೆಗಳಾಗಬಾರ್ದು, ಭದ್ರತೆ ಚೆನ್ನಾಗಿರ್ಬೇಕು ಅಂತ ಹೆಚ್ಚುವರಿ ಪೊಲೀಸರನ್ನು ಕೂಡ ನಿಯೋಜನೆ ಮಾಡಿದ್ರು. ಸೊ ಇಷ್ಟೆಲ್ಲ ಆದರೂ ಕೂಡ ನಿನ್ನೆಯಿಂದ ಅಲ್ಲಿ ಒಂದಿಷ್ಟು ಜನ ಬೀಡು ಬಿಟ್ಟಿದ್ರು. ದರ್ಶನ್ ಪರ ಘೋಷಣೆಗಳನ್ನ ಕೂಗ್ತಿದ್ರು. ಹೆಲ್ಮೆಟ್ ಸಹ ಹಾಕಿಲ್ಲ ಅವರು. ಸೊ ಅಲ್ಲಿ ಬಂದಿದ್ದಾರೆ, ದರ್ಶನ್ ಪರ ಘೋಷಣೆಗಳನ್ನ ಕೂಗ್ತಿದ್ರು. ಅವ್ರನ್ನ ಪೊಲೀಸರು ಲಾಠಿ ರುಚಿ ತೋರಿಸಿ ವಾಪಸ್ ಕಳುಹಿಸಿದ್ದಾರೆ. ಯಾಕಂದ್ರೆ ಅಲ್ಲಿ ಬೇರೆ ವಾಹನಗಳು ಕೂಡ ಓಡಾಡಬೇಕಾಗುತ್ತೆ, ಬೇರೆ ವಾಹನ ಸವಾರರಿಗೂ ಕೂಡ ತೊಂದರೆಯಾಗುತ್ತೆ. ಇದರ ಕನಿಷ್ಠ ಪ್ರಜ್ಞೆಯನ್ನಾದರೂ ಇಟ್ಕೋಬೇಕು. ತಾವು ಯಾರ ಪರವಾಗಿ, ಯಾವ ಆರೋಪದ ಪರವಾಗಿ ಘೋಷಣೆಗಳನ್ನ ಕೂಗ್ತಾ ಇದ್ದಾರೆ ಅನ್ನುವಂತಹ ಸಾಮಾನ್ಯ ಜ್ಞಾನ, ಸಾಮಾನ್ಯ ಪ್ರಜ್ಞೆ ಇರಬೇಕು. ನಾವು ಕೂಗ್ತಾ ಇರುವಂತಹ ಘೋಷಣೆಯನ್ನ ಲಕ್ಷಾಂತರ ಕೋಟ್ಯಾಂತರ ಜನ ನೋಡ್ತಾ ಇದ್ದಾರೆ ಅನ್ನುವಂಥ ಪ್ರಜ್ಞೆ ಇರಬೇಕು. ಒಬ್ಬ ಯುವಕ ಸಾವನ್ನಪ್ಪಿದ್ದಾನೆ, ಆತನ ಮನೆಯವರಿಗೆ ನಮ್ಮ ಘೋಷಣೆಗಳಿಂದ ಅವರ ಮನಸ್ಥಿತಿಗೆ ಅಥವಾ ಅವರ ಪರಿಸ್ಥಿತಿಗೆ, ಅವರ ಮನಸ್ಸಿಗೆ ಯಾವ ರೀತಿಯ ಆಘಾತ ಆಗಬಹುದು, ಹೇಗೆ ನೋವು ಆಗಬಹುದು ಅನ್ನುವಂತಹ ಕನಿಷ್ಠ ಜ್ಞಾನ ಇರಬೇಕು. ಮತ್ತೆ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ ಪೊಲೀಸ್ ಸ್ಟೇಷನ್ ಮುಂಭಾಗದಿಂದ ನಮ್ಮ ಪ್ರತಿನಿಧಿ ಶಿವಕುಮಾರ್. ಶಿವು, ನಿನ್ನೆಯಿಂದಲೂ ಕೂಡ ಈ ಘೋಷಣೆಗಳು ಜಾಸ್ತಿ ಆಗ್ತಾ ಇದ್ವು. ಆದರೆ ಸದ್ಯಕ್ಕೆ ಪೊಲೀಸರು ತಾತ್ಕಾಲಿಕ ಫುಲ್ ಸ್ಟಾಪ್ ಹಾಕೋ ಕೆಲಸ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಸ್ಟೇಷನ್ ಮುಂದೆ ಮಾಡಿದ್ದಾರಂತೆ. ಏನೇನಾಗ್ತಾ ಇತ್ತು ಅಲ್ಲಿ? ಸಭಾ ನಟ ದರ್ಶನ್ ಕೊಲೆ ಪ್ರಕರಣದಲ್ಲಿ ಆರೋಪಿಯಾಗಿ, ಅದರಲ್ಲೂ ಏಟು ಆರೋಪಿಯಾಗಿ ಪೊಲೀಸರ ವಿಚಾರಣೆಯನ್ನು ಎದುರಿಸಿರುವಂತದ್ದು. ಕಳೆದ 2 ದಿನಗಳಿಂದ, ನಿನ್ನೆ ಮತ್ತು ಇವತ್ತು 2 ದಿನಗಳಿಂದ ದರ್ಶನ್, ಪವಿತ್ರ ಕೂಡ ಸೇರಿದಂತೆ ಎಲ್ಲ ಆರೋಪಿಗಳಿಗೂ ಕೂಡ ಪೊಲೀಸರು ವಿಚಾರಣೆಯನ್ನು ಮಾಡ್ತಿದ್ದಾರೆ. ಒಂದ್ ಕಡೆ ಯಾವುದೇ ಸಂಚಾರಿ ಸಮಸ್ಯೆ ಆಗಬಾರ್ದು, ಜೊತೆಗೆ ಅಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿದಂತ ಸಂದರ್ಭದಲ್ಲಿ ಠಾಣೆಯ ಮುಂಭಾಗದಲ್ಲಿ ಯಾವುದೇ ಭದ್ರತಾ ಲೋಪ ಆಗಬಾರ್ದು ಅಂತ ಹೇಳಿ ಪೊಲೀಸರು ಕೆಎಸ್ಆರ್ಪಿ ತುಕಡಿಗಳನ್ನು ಹಾಕಿದ್ದಾರೆ, ಬ್ಯಾರಿಕೇಡ್ಗಳನ್ನು ಹಾಕಿದ್ದಾರೆ. ಇಷ್ಟೆಲ್ಲ ಮಾಡಿದ್ರು ಕೂಡ ಪೊಲೀಸರು ನಿನ್ನೆಯಿಂದಲೂ ಕೂಡ ದರ್ಶನ್ ಅಭಿಮಾನಿಗಳಿಗೆ ಮನವಿಯನ್ನ ಮಾಡ್ತಿದ್ದಾರೆ. ಯಾರು ಕೂಡ ಪೊಲೀಸ್ ಠಾಣೆ ಬಳಿ ಗುಂಪು ಗುಂಪಾಗಿ ಬರಬಾರ್ದು, ತನಿಖೆಗೆ ಅಡ್ಡಿಪಡಿಸಬಾರ್ದು ಅಂತ ಹೇಳಿ. ಆದ್ರೂ ಕೂಡ ದರ್ಶನ್ ಅಭಿಮಾನಿಗಳು ಗುಂಪು ಗುಂಪಾಗಿ ಬರುವಂತದ್ದು, ಸಾಲಾಗಿ ಬರುವಂತದ್ದು, ಸ್ವತಃ ಪೊಲೀಸ್ ಠಾಣೆಯ ಮುಂಭಾಗದಲ್ಲೇ ಬಂದು ದರ್ಶನ್ ಪರವಾಗಿ ಜೈಕರ ಹಾಕುವಂತ ಕೆಲಸವನ್ನ ದರ್ಶನ್ ಅಭಿಮಾನಿಗಳು ಮಾಡ್ತಿದ್ರು. ಆದ್ರೆ ದರ್ಶನ್ ಅಭಿಮಾನಿಗಳಿಗೆ ಕನಿಷ್ಠ
ಪರಿಜ್ಞಾನವೂ ಕೂಡ ಇಲ್ವಾ? ಅಂದ್ರೆ ದರ್ಶನ್ ಅರೆಸ್ಟ್ ಆಗಿರುವಂತದ್ದು ಕೊಲೆ ಪ್ರಕರಣದಲ್ಲಿ ಏಟು ಆರೋಪಿಯಾಗಿ ದರ್ಶನ್ ಅರೆಸ್ಟ್ ಆಗಿರುವಂತದ್ದು. ಇವತ್ತು ದರ್ಶನ್ ರ ಯಾವುದೇ ಸಿನಿಮಾ ರಿಲೀಸ್ ಆಗಿಲ್ಲ, ದರ್ಶನ್ ರ ಯಾವುದೇ ಸಿನಿಮಾದ 100 ಡೇಸ್ ಫಂಕ್ಷನ್ ಅಲ್ಲ. ಆದ್ರೂ ಕೂಡ ಪೊಲೀಸರ ವಶದಲ್ಲಿರುವಂತಹ ನಟ ದರ್ಶನ್ ಪರವಾಗಿ ಬಂದು ಇಲ್ಲಿ ಜೈಕರ ಆಗುವಂತದ್ದು. ಕೊಲೆಯಾಗಿರುವಂತಹ ರೇಣುಕಾ ಸ್ವಾಮಿ ಕೂಡ ಸ್ವತಃ ದರ್ಶನ್ ಅವರ ಅಭಿಮಾನಿ ಅನ್ನೋ ಮಾತುಗಳಿವೆ. ಅಂದ್ರೆ ಕೊಲೆಯಾಗಿರುವಂತಹ ವ್ಯಕ್ತಿ ಕೂಡ ಓರ್ವ ಅಭಿಮಾನಿ. ಅದರ ಪ್ರಕರಣದ ತನಿಖೆಯನ್ನ ಪೊಲೀಸ್ ಅಧಿಕಾರಿಗಳು ಮಾಡ್ತಿದ್ದಾರೆ. ಇಂತಹ ಸಂದರ್ಭದಲ್ಲಿ ಅಭಿಮಾನಿಗಳು ಬಂದು ಇಲ್ಲಿ ಜೈಕಾರವನ್ನು ಹಾಕುವಂತದ್ದು, ಮಂಡಾಟ ಮಾಡುವಂತದ್ದು, ಪೊಲೀಸ್ ಠಾಣೆ ಮುಂಭಾಗದಲ್ಲಿ ಬಂದು ದರ್ಶನ್ ಪರವಾಗಿ ಘೋಷಣೆಗಳನ್ನು ಕೂಗ್ತಿದ್ರು. ಪೊಲೀಸರು ಎಷ್ಟೇ ವಾರ್ನಿಂಗ್ ಕೊಟ್ಟರು ಕೂಡ ನಿನ್ನೆಯಿಂದ ಅಭಿಮಾನಿಗಳ ಸಂಖ್ಯೆ ಕಡಿಮೆ ಆಗಿರಲಿಲ್ಲ, ಅಭಿಮಾನಿಗಳು ಕೂಡ ಬಗ್ಗಿರಲಿಲ್ಲ. ಇವತ್ತು ಪೊಲೀಸರು ಯಾವಾಗ ಲಾಠಿ ಬೀಸ್ತಾರೆ ಆಗ ಅಭಿಮಾನಿಗಳು ದಿಕ್ಕಾಪಾಲಾಗಿ ಸದ್ಯ ಓಡಿರುವಂತದ್ದು. ಸಭಾ ಅಭಿಮಾನಿಗಳಿಗೆ ನಟ ದರ್ಶನ್ ಸೆಲೆಬ್ರಿಟೀಸ್ ಅಂತ ಕರೀತಿದ್ರು. ಇನ್ಫ್ಯಾಕ್ಟ್ ಅವರು ಟ್ಯಾಟೂ ಕೂಡ ಹಾಕಿಸ್ಕೊಂಡಿದ್ದಾರೆ ಎದೆ ಮೇಲೆ ಸೆಲೆಬ್ರಿಟೀಸ್ ಅಂತ. ಅದರಲ್ಲಿ ಒಬ್ಬ ಸೆಲೆಬ್ರಿಟಿ ಕೊಲೆಯಾಗಿರೋದು, ಅವನ ಬಗ್ಗೆ ಕನಿಕರ ಅನ್ನೋದು ಇಲ್ವಾ? ಅದು ಎಂಥ ಮನಸ್ಥಿತಿ ಹಾಗಾದ್ರೆ ಶಿವು? ಸಭಾ ಖಂಡಿತವಾಗ್ಲು ಇಲ್ಲಿ ದರ್ಶನ್ ಪರವಾಗಿ ಬಂದಿರುವಂತಹ ಅಭಿಮಾನಿಗಳಿದ್ದಾರೆ. ಬಹುತೇಕರು ದರ್ಶನ್ ಅವರನ್ನ ಸಮರ್ಥನೆಯನ್ನ ಮಾಡ್ಕೊಳ್ತಿರುವಂತದ್ದು. ದರ್ಶನ್ ಅವರ ವಿರುದ್ಧವಾಗಿ ಕೇವಲ ಆರೋಪ ಕೇಳಿ ಬಂದಿದೆ, ಪೊಲೀಸರು ತನಿಖೆಯನ್ನ ಮಾಡ್ತಿದ್ದಾರೆ. ಅಂದ್ರೆ ಅವರ ಮನೆಯ ಹೆಣ್ಮಕ್ಳ ಬಗ್ಗೆ ಯಾರಾದ್ರೂ ಮಾತಾಡಿದ್ರೆ ಸುಮ್ಮನೆ ಬಿಟ್ಬಿಡ್ತಾರ ಅಂತೇಳಿ ಯಾರೋ ಏನು ಅಭಿಮಾನಿಗಳಿದ್ರೆ ಅವರು ದರ್ಶನ್ ಪರವಾಗಿ ಒಂದು ಹೇಳಿಕೆಗಳನ್ನ ಕೊಡ್ತಿದ್ದಾರೆ, ದರ್ಶನ್ ಪರವಾದಂತಹ ಘೋಷಣೆಗಳನ್ನ ಕೂಗ್ತಿದ್ದಾರೆ. ಅಂದ್ರೆ ಪವಿತ್ರ ಗೌಡ ಅವರಿಗೆ ಸಂಬಂಧಪಟ್ಟಂತೆ ಅಶ್ಲೀಲವಾಗಿ ಪೋಸ್ಟ್ ಮಾಡಿದ್ರೆ ಅವ್ರು ಹೋಗಿ ಪೊಲೀಸ್ ಠಾಣೆಗೆ ಕಂಪ್ಲೇಂಟ್ ಅನ್ನ ಕೊಡಬೇಕಿತ್ತು. ಆರೋಪಿತ ರೇಣುಕಾ ಸ್ವಾಮಿ ನಿಜವಾಗ್ಲೂ ಅಶ್ಲೀಲವಾಗಿ ಪೋಸ್ಟ್ ಅನ್ನ ಮಾಡಿದ್ರೆ ಪೊಲೀಸರು ತನಿಖೆಯನ್ನ ಮಾಡ್ತಿದ್ರು. ಐಟಿ ಆಕ್ಟ್ ನಲ್ಲಿ ಆತನನ್ನ ಅರೆಸ್ಟ್ ಮಾಡಿ ವಿಚಾರಣೆ ಮಾಡುವಂತಹ ಕೆಲಸವನ್ನ ಪೊಲೀಸ್ ಅಧಿಕಾರಿಗಳು ಮಾಡ್ತಿದ್ರು. ಆದ್ರೆ ಓರ್ವ ಅಮಾಯಕ ವ್ಯಕ್ತಿಯನ್ನ ಕಿಡ್ನಾಪ್ ಮಾಡುವಂತಹ ಅಧಿಕಾರ ಇವ್ರಿಗೆ ಯಾರು ಕೊಟ್ಟಿದ್ದು? ಕಿಡ್ನಾಪ್ ಮಾಡಿ ಅಕ್ರಮವಾಗಿ ಕೂಡ ಹಾಕುವಂತಹ ಅಧಿಕಾರ ಯಾರು ಕೊಟ್ಟಿದ್ರು? ಜೊತೆಗೆ ಆತನ ದೇಹದ ಮೇಲೆ ಸುಮಾರು 15 ರಕ್ತದ ಕಲೆಗಳು, ಅಂದ್ರೆ 15 ಕಡೆಗಳಲ್ಲಿ ಆತನ ದೇಹದ ಮೇಲೆ ವಿವಿಧ ಕಡೆಗಳಲ್ಲಿ ಗಾಯಗಳಾಗಿರುವಂತದ್ದು ಒಂದ್ ಕಡೆ, ಮತ್ತೊಂದ್ ಕಡೆ ಎದೆಯ ಮೂಳೆ ಮುರಿತ ಆಗಿರುವಂತದ್ದು, ಮೂಗಿನ ಮೂಳೆ ಮುರಿತ ಆಗಿದೆ, ಗಡ್ಡದ ಭಾಗ ಕಂಪ್ಲೀಟ್ ಆಗಿ ಗಾಯಗೊಂಡಿರುವಂತದ್ದು. ಹೀಗೆ ಈ ರೀತಿಯಾಗಿ ಅಂದ್ರೆ ಸತ್ತಂತ ವ್ಯಕ್ತಿ ಕೂಡ ದರ್ಶನ್ ಅಭಿಮಾನಿ ಅನ್ನೋದನ್ನ ಮರೆತು ದರ್ಶನ್ ಅಭಿಮಾನಿಗಳು ಬಂದು ಇಲ್ಲಿ ಜೈಕಾರ ಹಾಕುವಂತದ್ದು, ಮಂಡಾಟ ಮಾಡ್ತಿದ್ರು. ಸದ್ಯ ಪೊಲೀಸರು ಯಾವಾಗ ಲಾಠಿಯನ್ನ ಬೀಸ್ತಾರೆ ಅಭಿಮಾನಿಗಳು ದಿಕ್ಕಾಪಾಲಿಗೆ ಓಡಿರುವಂತದ್ದು. ಸಭಾ ರೈಟ್ ಶಿವು, ಧನ್ಯವಾದ ಡೀಟೇಲ್ಸ್ಗಾಗಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.